ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನೊಂದು ಮಾತು ಕೇಳಲ್ಲ. ಒಂದ್ ವೇಳೆ ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಹೇಗ್ ನಿಭಾಯಿಸ್ತಿದ್ರಿ? ನಿಧಿ, ನಂಗೆ ಯಾರು ಇಲ್ಲದೆ ಇದ್ದಾಗ ಜೊತೆಲಿ ನಿಂತವ್ರು ನೀವು. ನಿಮ್ ಕಷ್ಟ ನೋಡೋ ಶಕ್ತಿ ನಂಗಿದೆ ಅಂತ ಅನ್ಸುತ್ತಾ? ನಿಧಿ, ನಾನು ನಿನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೀವಿಲ್ದೆ ನಂಗೆ ಬದುಕಕ್ಕಾಗಲ್ಲ. ಅಕ್ಕಂಗೆ ತಾಳಿ ಕಟ್ಟದ್ಮೇಲೂ ಈ ಮಾತು ಹೇಳ್ತಿದ್ದೀರಾ ಸರ್? ನನ್ ಬಗ್ಗೆ ನೀವ್ ಯೋಚನೆ ಮಾಡಿದ್ರೆ ಅವಳೇನ್ ಮಾಡ್ಬೇಕು? ಅವಳಿಗೆ ಯಾರು ಸರ್ ದಿಕ್ಕು? ಅವಳ ಜೀವನ ಏನಾಗಲ್ಲ ಹೇಳಿ. ಇದನ್ನೆಲ್ಲ ಸರಿ ಮಾಡಕ್ ಆಗ್ದಿರಷ್ಟು ದೂರ ಬಂದ್ಬಿಟ್ಟಿದೀವಿ ಸರ್. ಇಲ್ಲ, ಎಲ್ಲರೂ ಅಲ್ಲೇ ಇದ್ದೀವಿ. ಹೇಳ್ದಿರೋ ಸತ್ಯ ಇನ್ನೂ ತುಂಬಾ ಇದೆ ನಿಧಿ. ಇವಾಗ ನಾನು ಅದನ್ನ ನಿಮ್ಗೆ ಹೇಳಿದ್ರು ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಆ ಸತ್ಯ ಹೇಳೋ ದಿನ ಬೇಗ ಬರುತ್ತೆ ನಿಧಿ. ನಿಮ್ಗೆಲ್ಲ ಅರ್ಥ ಆಗುತ್ತೆ. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅದಕ್ಕಿಂತ ಮುಖ್ಯ ಆಗಿರೋದೊಂದು ವಿಷಯ ಇದೆ. ನೀವು ಅದ್ರ ಬಗ್ಗೆ ಗಮನ ಕೊಡಬೇಕು. ಲ್ಯಾಬ್ ಎಕ್ಸಾಮ್ ಯಾಕೆ ಮಿಸ್ ಮಾಡಿದ್ರಿ? ಯಾಕೆ ಹೋಗ್ಲಿಲ್ಲ ನೀವು? ಡಾಕ್ಟರ್ ಆಗಬೇಕು ಅಂತ ನೀವು ಪುಟ್ಟ ಹುಡುಗಿದ್ದಾಗ್ಲಿಂದ ಕನ್ಸ್ಕೊಂಡಿದ್ದೀರಲ್ವಾ? ಆ ಕನ್ಸು ನನ್ಸಾಗೋದಕ್ಕಿಂತ ಹೆಚ್ಚು ದಿನ ಇಲ್ಲ. ಇಂಥ ಟೈಮಲ್ಲಿ ನೀವು ಹೆಜ್ಜೆ ಹಿಂದೆ ಇಟ್ರೆ ಇಷ್ಟು ದಿನ ಪಟ್ಟಿರೋ ಪರಿಶ್ರಮ ಎಲ್ಲ ಹಾಳಾಗುತ್ತೆ ಅಲ್ವಾ? ಜೀವನ ನಾವು ಅನ್ಕೊಂಡಾಗೆ ಇರಬೇಕು ಅಂತ ಇಲ್ಲ ನಿಧಿ. ಆದ್ರೆ ಕನಸನ್ನ ನಾವು ಕಾಪಾಡ್ಕೋಬೋದಲ್ವಾ? ಡಾಕ್ಟರ್ ಆಗ್ಬೇಕು ಅಂತ 20 ವರ್ಷದ ಕನಸನ್ನ ಕೆಲವೊಂದು ವರ್ಷದಿಂದ ಹುಟ್ಟಿರೋ ಪ್ರೀತಿಯಿಂದ ಸೋಲಿಸ್ಬೇಡಿ. ಎಲ್ಲವೂ ಹೇಗೋ ಸರಿ ಹೋಗುತ್ತೆ. ಪ್ಲೀಸ್ ನಿಮ್ಮ ಕನಸನ್ನ ಬಿಡಬೇಡಿ. ನಿಮ್ಮ ಕರಿಯರ್ ಬಗ್ಗೆ ಯೋಚನೆ ಮಾಡಿ. ನೋಡಿ, ನೀವು ಯಾವಾಗಲೂ ಖುಷಿಯಾಗಿರ್ಬೇಕು, ಗೆಲ್ತಿರ್ಬೇಕು ಅಂತ ಬಯಸೋಣ ನಾನು. ಜೊತೆಗೆ ನಿಮ್ಮ ಒಳಗಡೆ ಇರೋ ತುಂಟತನ ಹಾಗೆ ಇರಬೇಕು ಅಂತ ಇಷ್ಟಪಡೋಣ ನಾನು. ನನ್ನ ನಂಬಿ, ಎಲ್ಲ ಸರಿ ಹೋಗುತ್ತೆ. ಅಳ್ಬೇಡಿ. ಇನ್ನು ಮುಂದೆ ಏನೇ ಸವಾಲು ಬಂದರೂ ಧೈರ್ಯದಿಂದ ಎದುರಿಸ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿ. ಕೂತ್ಕೊಳ್ಳಿ. ಹೊರಡೋಣವಾ? ನೀವು ಆ ಮುದ್ದನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರೆ ಗೊತ್ತಿಲ್ಲ. ಮುದ್ದು ಅಂತ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿರ್ತಾನಲ್ವಾ? ನೋಡಿ, ಕೂತಲ್ಲೇ ಕೂರ್ತಿಲ್ಲ, ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಎಣುಕ್ತಾ ಇದ್ದಾನೆ. ಆದರೂ ಮುದ್ದು ಗ್ರೇಟ್ ನೋಡಿ.
ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನು ಬಿಟ್ಟು ಊರೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾನೆ. ಮುದ್ದು ನಿನ್ನ ಧೈರ್ಯ ಮೆಚ್ತೆ ಕಣೋ, ಸೂಪರ್ ನೀನು. ಹೀಗೆ ನಗ್ನಗ್ತಾ ಹೋಗಿ ಎಕ್ಸಾಮ್ ಬರೀರಿ. ಹಾಗಂತ ಮುದ್ದನ ಎಕ್ಸಾಮ್ ಕೂರಿಸ್ಬಿಡ್ಬೇಡಿ. ಹೊರಡೋಣ. ಅಂಕಲ್ ಹೇಳಿದ ನಿಜ ಅಲ್ವಾ? ತೇಜಸ್ ಈ ಥರ ಬೇಜವಾಬ್ದಾರಿಯಾಗಿ ಇಷ್ಟು ದಿನ ನಡ್ಕೊಳ್ದೇ ಇದ್ದವನು ಈಗ ಯಾಕೆ ಹೇಳ್ದೆ ಕೇಳದೆ ಓಡ್ ಹೋಗ್ಬೇಕಿತ್ತು? ನಿಜವಾಗ್ಲೂ ಇದೆಲ್ಲ ಬೇರೆ ಯಾರಾದರೂ ಮಾಡ್ತಾ ಇರೋ ಕೆಲಸನ? ಯಾರು ಈ ಕೆಲಸ ಮಾಡಕ್ಕೆ ಸಾಧ್ಯ? ಕರ್ಣ ಹೀಗೆಲ್ಲ ಮಾಡಕ್ಕೆ ಸಾಧ್ಯನಾ? ಅವ್ರಿಗೆ ಹೀಗೆಲ್ಲ ಮಾಡಿದ್ರೆ ಏನು ಸಿಗುತ್ತೆ? ಇಲ್ಲ, ಅವ್ರು ಹೀಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಹುಟ್ಟದೇ ಇರೋ ಮಗು ಜೀವ ಉಳಿಸೋದಕ್ಕೆ ಅಷ್ಟೆಲ್ಲ ಒತ್ತಾಡ್ತಿರೋರು ಬೇರೆಯವ್ರ ಜೀವನದಲ್ಲಿ ಆಟ ಆಡೋದಕ್ಕೆ ಚಾನ್ಸೇ ಇಲ್ಲ. ಅವ್ರ ಬಗ್ಗೆ ಅನುಮಾನ ಪಡೋದು ತಪ್ಪಾಗುತ್ತೆ. ಜೀವನನೇ ಗೊಂದಲದ ಗೂಡಾಗೋಗಿದೆ. ಈಗೇನೋ ಮಗುನ್ ತೆಗ್ಸಲ್ಲ ಅಂತ ನನ್ನ ಕರ್ಣಂಗೆ ಮಾತು ಕೊಟ್ಬಿಟ್ಟೆ. ಆದರೆ ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಪ್ರೆಗ್ನೆಂಟ್ ಅಂತ ಮನೆಯವ್ರಿಗೆಲ್ಲ ಗೊತ್ತಾದಾಗ ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೋದು? ಇರೋ ವಿಷಯನ ಇವ್ರಿಗೆಲ್ಲ ಹೇಗೆ ಹೇಳೋದು? ಕರ್ಣ ಮತ್ತೆ ನನ್ನ ಮಧ್ಯೆ ಇರೋ ಸತ್ಯ ಬರೀ ನಮ್ಮಿಬ್ರಿಗಷ್ಟೇ ಗೊತ್ತಿದೆ. ಅದನ್ನ ಪ್ರಪಂಚಕ್ಕೆ ಹೇಳಿ ಅರ್ಥ ಮಾಡಿಸೋದಾದ್ರೂ ಹೇಗೆ? ಗೊತ್ತೋ ಗೊತ್ತಿಲ್ಲದೇನೋ ಒಂದು ಹೆಜ್ಜೆ ಮುಂದೆ ಇಟ್ಟು ತಪ್ಪು ಮಾಡಿಬಿಟ್ಟಿದ್ದೀನಿ. ತಪ್ಪನ್ನ ಸರಿ ಮಾಡ್ಕೊಳಕ್ಕಾಗುತ್ತಾ? ಸರಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು?